ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಗಳೂರಿನಿಂದ ಬಳ್ಳಾರಿವರೆಗೂ ಪಾದಯಾತ್ರೆಗೆ ಬಿಜೆಪಿ ಸಿದ್ಧತೆಯನ್ನ ಮಾಡ್ತಾ ಇದೆ. 170 ಕಿಲೋಮೀಟರ್ ದೂರ 20 ದಿನಗಳ ಕಾಲ ಈ ರೂಪುರೇಷೆ ಸಿದ್ಧ ಆಗ್ತಾ ಇದೆ. 11 ವಿಧಾನಸಭಾ ಕ್ಷೇತ್ರಗಳನ್ನ ಹಾದು ಹೋಗುತ್ತೆ ಈ ಪಾದಯಾತ್ರೆ. ಮುಂದಿನ ವಾರದಿಂದಲೇ ಪಾದಯಾತ್ರೆ ಆರಂಭ ಆಗುವಂತ ಸಾಧ್ಯತೆಯೂ ಇದೆ. ಬಿಜೆಪಿಯ ಅಹಿಂದ ನಾಯಕರೆಲ್ಲರೂ ಪಾದಯಾತ್ರೆಯಲ್ಲಿ ಭಾಗಿಯಾಗೋರಿದ್ದಾರೆ. ಶೀಘ್ರದಲ್ಲೇ ಪಾದಯಾತ್ರೆ ಬಗ್ಗೆ ಘೋಷಣೆ ಮಾಡ್ತಾರೆ BY ವಿಜಯೇಂದ್ರ ಅನ್ನೋದು ತಿಳಿದು ಬರ್ತಾ ಇದೆ. ಅಲ್ಲ, ನಾವು ಇಷ್ಟು ಒಳಗಡೆನೆ ನಮ್ಮ ಪಾರ್ಟಿಯಲ್ಲಿ ಚರ್ಚೆ ಆಗ್ತಾ ಇದೆ. ಬಹುಶಃ ಇಲ್ಲಿ ತನಕ ಇದೆ ಕ್ಯಾನ್ಸಲ್ ಮಾಡಿದಾರನ್ನಂಥದ್ದು ಯಾವುದು ಕೂಡ ಇಲ್ಲ. ಇನ್ನು ಚರ್ಚೆ ಆಗ್ತದೆ ಏನೇನು ಮಾಡಬೇಕು ಹೋರಾಟಗಳು. ಇವಾಗ ಸದನದ ಒಳಗಡೆ ಹೋರಾಟ ಮಾಡ್ತಾ ಇದ್ವಿ, ಸದನದ ಹೊರಗಡೆ ಮಾಡ್ತಾ ಇದ್ವಿ. ಇವತ್ತು ಕೂಡ ಹೋರಾಟ ನಡೀತಾ ಇದೆ. ಮುಂದಕ್ಕೆ ಈ ಹೋರಾಟ ಏನಿದೆ ಇನ್ನು ಏನು ರೂಪುರೇಷೆ ಮಾಡಬೇಕು, ಯಾವ ರೀತಿ ಪ್ಲಾನ್ ಆಫ್ ಆಕ್ಷನ್ ಮಾಡ್ಕೋಬೇಕು, ಅವೆಲ್ಲ ಕೂಡ ನಮ್ಮ ಅಧ್ಯಕ್ಷರು ಮುಂದಿನ ದಿನಗಳಲ್ಲಿ ತಮಗೆ ತಿಳಿಸುವಂಥ ಕೆಲಸ ಮಾಡ್ತಾರೆ. ನಾವು ದಿನನಿತ್ಯ ಮಾತಾಡ್ತಾ ಇದ್ವಿ, ದಿನನಿತ್ಯ ಚರ್ಚೆ ಆಗ್ತಾ ಇದೆ, ಮಾತಾಡ್ಕೊತ ಇದ್ವಿ. ಯಾವಾಗ ಮಾಡ್ಬೇಕನ್ನೋಂಥ ಡೇಟ್ ಫಿಕ್ಸ್ ಮಾಡ್ಕೊಂಡು ಮುಂದುವರಿಬೇಕು ಅಷ್ಟೇ ಬಿಟ್ಟು ಬೇರೆ ಏನಿಲ್ಲ. ಅಲ್ಲ, ಮೋಸ್ಟ್ಲಿ ಇವತ್ತು ನಾಳೆ ಒಳಗಡೆ ತೀರ್ಮಾನ ತೊಗೊಂತಾರೆ. ಒಂದು ಕಡೆ ಸದನ ನಡೀತಾ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಒಳಗೆ ತೀರ್ಮಾನ ತೊಳ್ಕೊಂಡು ತಮ್ಮ ತಿಳಿಸುವಂಥ ಕೆಲಸ ಮಾಡ್ತೀವಿ. ಅಲ್ಲ, ನಾವು ಇಷ್ಟು ಒಳಗಡೆನೆ ನಮ್ಮ ಪಾರ್ಟಿಯಲ್ಲಿ ಚರ್ಚೆ ಆಗ್ತಾ ಇದೆ. ಬಹುಶಃ ಇಲ್ಲಿ ತನಕ ಇದೆ ಕ್ಯಾನ್ಸಲ್ ಮಾಡಿದಾರನ್ನಂಥದ್ದು ಯಾವುದು. ಸೊ ಇನ್ನು ಇವ್ರು ರೂಪುರೇಷೆ ಸಿದ್ಧ ಆಗ್ತಾ ಇದೆಯಂತೆ. ಕಳೆದ ಬಾರಿನೇ ಈ ಪ್ರೊಟೆಸ್ಟ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವರು ಒತ್ತಾಯ ಇತ್ತು, ಆಗ ಮಾಡಿರಲಿಲ್ಲ. ಈಗ ರೂಪುರೇಷೆ ಸಿದ್ಧ ಆಗ್ತಾ ಇದೆಯಂತೆ.